ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ನೂತನ ಗೌಡ. ವೆಲ್ಕಮ್ ಟು ಮೈ ಚಾನಲ್. ತುಂಬ ದಿನ ಆಗಿತ್ತು ನಾನು ವೀಡಿಯೋಸ್ ಬಿಟ್ಟಿರಲಿಲ್ಲ. ಇವತ್ತೊಂದು ಒಳ್ಳೆ ವಿಡಿಯೋಗೋಸ್ಕರ ಬಂದಿದ್ದೀನಿ. ಅದೇನಂತಂದರೆ ಇದೇನು ಗೊತ್ತಾ, ನಾನು ನಿಮಗೇನೋ ಒಂದು ತೋರಿಸ್ತೀನಿ. ಇದು ಗೊತ್ತಲ್ಲ, ಕೆಲವರಿಗೆಲ್ಲ ಗೊತ್ತಿರುತ್ತೆ, ಇದೇನು ಅಂತ ಗೊತ್ತಿರುತ್ತೆ. ಇದು ಐಸ್ ರೋಲರ್. ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಇದು ತುಂಬ ಹೆಲ್ಪ್ ಇದೆ ಇದರಲ್ಲಿ. ನಾನು ಮೀಶೋದಲ್ಲಿ ತರಿಸ್ಕೊಂಡೆ. ಇದ್ರ ಬೆಲೆ ಏನು ಅಂತ ನಾನು ಕೊನೆಗೆ ಹೇಳ್ತೀನಿ, ಆಯಿತಾ? ಅದಕ್ಕಿಂತ ಮುಂಚೆ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಒತ್ತಿ ಆಲ್ಗೆ ಕ್ಲಿಕ್ ಕೊಡಿ, ಲೈಕ್ ಕೊಡಿ, ಶೇರ್ ಮಾಡಿ. ಅವಾಗ ನಾನು ಮಾಡೋವಂಥ ವೀಡಿಯೋಸ್ ಇಂತಹ ಉಪಯೋಗಕ್ಕೆ ಬರುವಂಥ ವೀಡಿಯೋಸ್ಗಳು ನಿಮಗೆ ಮೊದಲು ಬರುತ್ತೆ. ಇದು ಏನಕ್ಕೆ ಯೂಸ್ ಮಾಡ್ತಾರೆ ಐಸ್ ರೋಲರ್ ಅಂತಂದರೆ, ಇದು ಫೇಸ್ ಮಸಾಜ್ಗೆ, ಐಸ್ ಮಸಾಜ್, ಐಸ್ ಫೇಶಿಯಲ್ ಇವಾಗ ತುಂಬ ಫೇಮಸ್ ಆಗಿದೆ. ಐಸ್ ಫೇಶಿಯಲ್ಲು ಇದನ್ನು ನೀವೇನು ಮಾಡಬೇಕು ಗೊತ್ತಾ, ರಾತ್ರಿ ಇದ್ರೊಳಗಡೆ ನೀರನ್ನ ತುಂಬಿ ಐಸಲ್ಲಿ ಇಟ್ಬಿಟ್ರೆ, ಫ್ರೀಝರಲ್ಲಿ ಇಟ್ಬಿಟ್ರೆ ಬೆಳಗ್ಗೆ ಆಗೋಷ್ಟೊತ್ತಿಗೆ ಫುಲ್ಲು ಗಟ್ಟಿಯಾಗಿರುತ್ತೆ. ನೀವೇನು ಮಾಡಬೇಕು ಅಂತಂದರೆ, ಫೇಸ್ನ ನೀಟಾಗಿ ವಾಶ್ ಮಾಡ್ಕೊಂಬಿಟ್ಟು ಕುತ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಬೇಕು. ನೀವು ಐಸ್ ಕ್ಯೂಬ್ ಬರುತ್ತಲ್ಲ, ಐಸ್ ಕ್ಯೂಬಲ್ಲಿ ಡೈರೆಕ್ಟಾಗಿ ಯಾವತ್ತೂ ಕೂಡ ಫೇಸ್ಗೆ ಮಸಾಜ್ ಮಾಡಬೇಡಿ. ಯಾಕಂದರೆ ಅದು ತುಂಬ ಚೂಪ ಇರುತ್ತಲ್ವ, ಅದು ಕುಯ್ದುಬಿಡುತ್ತೆ. ಫೇಸ್ಗೆ ತುಂಬ ಸೆನ್ಸಿಟಿವ್ ಇರುತ್ತಲ್ಲ ಸ್ಕಿನ್ನು, ತುಂಬ ಕುಯ್ದುಬಿಡುತ್ತೆ. ಇದು ತುಂಬಾ ಒಳ್ಳೆಯದು. ನಾನು ಮೀಶೋದಲ್ಲಿ ತರಿಸ್ಕೊಂಡೆ ಇದನ್ನು. ಇದ್ರ ಬೆಲೆ ಅಂತೂ ತುಂಬಾ ಕಡಿಮೆ. ನೀವೇ ಆಶ್ಚರ್ಯಪಡ್ತೀರಾ, ಇಷ್ಟೊಂದು ಕಡಿಮೆಗೆ ಸಿಗುತ್ತಾ ಅಂತ ಆಶ್ಚರ್ಯಪಡ್ತೀರಾ. ಫ್ಯಾನ್ಸಿ ಸ್ಟೋರಲ್ಲೂ ಸಿಗಬಹುದೇನೋ, ಬಟ್ ನಂಗೆ ಗೊತ್ತಿಲ್ಲ. ಆ ಫ್ಯಾನ್ಸಿ ಸ್ಟೋರಲ್ಲಿ ಇದ್ರ ಬೆಲೆ ಏನಿಲ್ಲ ಅಂದರೂ ಜಾಸ್ತಿ ಇರುತ್ತೆ. ಒಂದು 200-250 ಅಂತೂ ಇದ್ದೇ ಇರುತ್ತೆ. ಬಟ್ ತುಂಬ ಕಡಿಮೆಗೆ ಸಿಗುತ್ತೆ ಮೀಶೋದಲ್ಲಿ. ನಾನು ಇದ್ರ ಬೆಲೆ ಏನು ಅಂತ ಹೇಳ್ತೀನಿ ನೋಡಿ. ನನ್ನ ಫೇಸಲ್ಲಿ ಇಲ್ಲೆಲ್ಲ ಕಪ್ಪು ಕಲೆಗಳಾಗಿತ್ತು, ಪಿಂಪಲ್ ಮಾರ್ಕ್ ಆಗಿತ್ತು. ಅದು ಇದರಿಂದನೇ ನನಗೆ ಕಡಿಮೆ ಆಗ್ತಾ ಬಂದಿದ್ದು. ಡೈಲಿ ಒಂದು ಟೈಮ್ ಸಾಕು, ಚೆನ್ನಾಗಿ ಮಸಾಜ್ ಮಾಡಿ. ಒಂದು 15 ನಿಮಿಷ ಮಸಾಜ್ ಮಾಡ್ಬೋದು. ಇದರಲ್ಲಿ ಚೆನ್ನಾಗಿ ಮಸಾಜ್ ಮಾಡಬೇಕು, ಎಲ್ಲ ಭಾಗಕ್ಕೂ ಮಸಾಜ್ ಮಾಡಬೇಕು. ಅವಾಗೇನಾಗುತ್ತೆ, ಮಸಾಜ್ ಮಾಡಿದಾಗ ಏನಾಗುತ್ತೆ, ಫುಲ್ಲು ಫೇಸ್ ಎಲ್ಲ ರೆಡ್ಡಿಶ್ ಆಗುತ್ತೆ. ಬಟ್ ಅದು ಚೆನ್ನಾಗಿ ವರ್ಕೌಟ್ ಆಗುತ್ತೆ, ಆಯಿತಾ? ಇದ್ರ ಜೊತೆಗೆ ನೀವು ಡೈಲಿ ಚೆನ್ನಾಗಿ ನೀರು ಕುಡಿಬೇಕು, ಆಯಿತಾ? ಚೆನ್ನಾಗಿ ಮಸಾಜ್ ಮಾಡಿ ನೋಡಿ. ಇದರ ಎಷ್ಟು ಸ್ಮೂತಾಗಿ ಮಸಾಜ್ ಆಗುತ್ತೆ ಅಂದರೆ, ಒಂದು ಸ್ವಲ್ಪನೂ ರಫ್ ಅಂತ ಅನಿಸೋದೇ ಇಲ್ಲ, ಅಷ್ಟು ಸ್ಮೂತಾಗಿ ಮಸಾಜ್ ಆಗುತ್ತೆ ನೋಡಿ. ರೆಡ್ಡಿಶ್ ಆಗ್ತಾ ಬಂತು ನನ್ನ ಫೇಸೆಲ್ಲ. ಇಲ್ಲೆಲ್ಲ ತುಂಬ ಕಲೆ ಇತ್ತು, ಪಿಂಪಲ್ ಮಾರ್ಕ್ ಇತ್ತು, ಎಲ್ಲ ಕಡಿಮೆ ಆಗ್ತಾ ಬಂದಿದೆ. ಒಂದೇ ಸರಿ ಕಡಿಮೆ ಆಗುತ್ತೆ ಅಂತ ನಾನು ಹೇಳಲ್ಲ, ಡೈಲಿ ಮಾಡಬೇಕು ನೀವು. ಆ ಫೇಸ್ ಪಿಂಪಲ್ಗಳು ಕೂಡ ಕಡಿಮೆ ಆಗುತ್ತೆ. ಆಮೇಲೆ ಪಿಂಪಲ್ ಮಾರ್ಕ್ಗಳು ಮತ್ತು ಆ್ಯಕ್ನೆ ಮಾರ್ಕ್ಗಳು, ಆಮೇಲೆ ಕೆಲವರಿಗೆ ಇಲ್ಲೆಲ್ಲ ಕಲೆಗಳಿರುತ್ತೆ, ಪಿಗ್ಮೆಂಟೇಷನ್ ಥರ ಬಂದಿರುತ್ತೆ, ಅದೆಲ್ಲ ಕೂಡ ಕಡಿಮೆ ಆಗುತ್ತೆ ನೋಡಿ. ನನ್ನ ಫೇಸೆಲ್ಲ ಫುಲ್ಲು ಕೆಂಪಾಗ್ತಾ ಬಂತು. ಬಟ್ ಈ ಥರ ಚೆನ್ನಾಗಿ ಮಸಾಜ್ ಮಾಡಬೇಕು ನೀವು. ಕಣ್ಣು ಕೆಳಗಡೆ ಮಾಡಬೇಕು, ಆಮೇಲೆ ಇಲ್ಲೂ ಮಾಡಬೇಕು. ಡೈರೆಕ್ಟು ಐಸ್ ಕ್ಯೂಬಲ್ಲಂತೂ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬಿಡಿ, ಫೇಸ್ ಕೊಯ್ದುಬಿಡುತ್ತೆ. ನನಗೊಂದ್ಸರಿ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿತ್ತು. ಐಸ್ ಕ್ಯೂಬಲ್ಲೇ ಡೈರೆಕ್ಟಾಗಿ ಮಾಡೋಕ್ಕೆ ಹೋಗಿದ್ದೆ, ಫೇಸೆಲ್ಲ ಕುಯ್ದುಬಿಟ್ಟಿತ್ತು. ಫಸ್ಟ್ ಗೊತ್ತಾಗಲಿಲ್ಲ ನನಗೆ. ಆಮೇಲೆ ಮುಖ ಎಲ್ಲ ಉರಿತಾ ಇತ್ತು. ಯಾಕೆ ಹಿಂಗೆ ಉರಿತಾ ಇದೆ ಅಂತ ನೋಡಿದಾಗ ಐಸ್ ಕ್ಯೂಬಲ್ಲಿ ಡೈರೆಕ್ಟಾಗಿ ಮಾಡಬಾರ್ದು ಅಂತ ಅವಾಗ ಗೊತ್ತಾಯಿತು. ನಾನು ಆವಾಗಲೇ ಇದನ್ನು ತರಿಸ್ಕೊಂಡಿದ್ದು ನೋಡಿ. ಫೇಸ್ ಎಲ್ಲ ಕೆಂಪಾಗ್ತಾ ಬಂತು, ಇಲ್ಲೆಲ್ಲ ಕಲೆ ಇತ್ತು, ಎಲ್ಲ ಹೋಗ್ತಾ ಬಂದಿದೆ. ಡೈಲಿ ಮಾಡ್ತಾ ಬನ್ನಿ, ಇದಕ್ಕೇನೂ ಖರ್ಚಿಲ್ಲ, ಡೈಲಿ ಮಾಡ್ಬೋದು. ಈ ಐಸ್ ಕ್ಯೂಬಲ್ಲಿ ನೀವು ಬೇರೆ ಬೇರೆ ಬೀಟ್ರೋಟ್ದು, ಆಲೂಗಡ್ಡೆದು ಎಲ್ಲ ಹಾಕ್ಕೊಂಡು ಮಾಡ್ಬೋದು. ಅವೆಲ್ಲ ಏನೂ ಬೇಡ, ಸುಮ್ಮನೆ ಜಸ್ಟು ಏನೂ ಖರ್ಚಿಲ್ಲ ನೋಡಿ. ಪ್ಯೂರ್ ವಾಟರ್ನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಸಾಜ್ ಮಾಡಬೇಕು. ಡೈಲಿ 1 ಟೈಮ್ ಈ ಥರ ಮಾಡಿಕೊಂಡ್ರೆ ಸಾಕು. ಇದ್ರ ಬೆಲೆ ಎಷ್ಟು ಗೊತ್ತಾ? ಬರೀ ನಾನು 75 ರೂಪೀಸ್ ಕೊಟ್ಟಿರೋದು ಅಷ್ಟೇ, ಎಷ್ಟು ಕೊಟ್ಟಿಲ್ಲ. ಕೊರಿಯರ್ ಚಾರ್ಜು ಅವ್ರೇನು ಹಾಕಿಲ್ಲ. ಜಸ್ಟು 75 ರೂಪೀಸ್ನ ನಾನು ಗೂಗಲ್ ಪೇ ಮಾಡಿದೆ, ಬಂತು. ಒಂದು 3 ಡೇಸ್ಗೆ ಬಂತು. ತುಂಬ ಒಳ್ಳೆಯದಾಗುತ್ತೆ. ಪಿಂಪಲ್ ಮಾರ್ಕ್ ಹೋಗಬೇಕು, ಫೇಸ್ ಎಲ್ಲ ಕ್ಲೀನಾಗಿರಬೇಕು ಅಂತ ಯಾರಿಗೆಲ್ಲ ಆಸೆ ಇರಲ್ಲ ಹೇಳಿ? ಎಲ್ಲರಿಗೂ ಆಸೆ ಇರುತ್ತೆ ಅಲ್ವಾ? ನೋಡಿ, ನನ್ನ ಫೇಸ್ ಎಲ್ಲ ಕೆಂಪಾಗ್ತಾ ಬಂತು. ಎಲ್ಲರಿಗೂ ಆಸೆ ಇರುತ್ತಲ್ವ? ಇದನ್ನು ತಗೊಳ್ಳಿ, ಇದು ತುಂಬಾ ಹೆಲ್ಪ್ ಆಗುತ್ತೆ. ನಾನು ಇದೇನೋ ಅಂತ ಅಂದ್ಕೊಂಡಿದ್ದೆ, ಬಟ್ ನನಗೆ ತುಂಬಾ ವರ್ಕೌಟ್ ಆಗ್ತಾಯಿದೆ. ನೀವು ತಗೊಳ್ಳಿ, ಆಯಿತಾ? ಚೆನ್ನಾಗಿ ಆಗುತ್ತೆ ಇದು. ನನ್ನ ಚಾನಲನ್ನು ಹೊಸದಾಗಿ ಯಾರೇ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಒತ್ತಿ ಆಲ್ಗೆ ಕ್ಲಿಕ್ ಕೊಡಿ, ಲೈಕ್ ಕೊಡಿ, ಶೇರ್ ಮಾಡಿ. ನಾನು ಮಾಡೋವಂಥ ವೀಡಿಯೋಸ್ ಎಲ್ಲ ಇಂಥ ಹೆಲ್ಪಿಗೆ ಬರುವಂತಹ, ಅಂದರೆ ಯೂಸಿಗೆ ಬರುವಂಥ ವೀಡಿಯೋಸ್ ಮಾತ್ರನೇ ನಾನು ಬಿಡೋದು. ಎಲ್ಲದೂ ನಿಮಗೆ ವರ್ಕೌಟ್ ಆಗುವಂಥ ವೀಡಿಯೋಸ್ನೇ ಬಿಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಓಕೆ? ಮತ್ತು ಬೇರೆ ಒಂದು ವೀಡಿಯೋದ ಮೂಲಕ ಬರ್ತೀನಿ ನೋಡಿ. ನನ್ನ ಫೇಸೆಲ್ಲ ಹೇಗೆ ಕೆಂಪಾಯಿತು ಅಂತ, ಓಕೆ? ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಮೂಲಕ ನಾನು ಬರ್ತೀನಿ ನೋಡಿ. ಇಲ್ಲೆಲ್ಲ ಕಲೆ ಇತ್ತು, ಎಲ್ಲದು ಹೋಗ್ತಾ ಬಂದಿದೆ. ಒಂದೇ ಸರಿ ಹೋಗಲ್ಲ, ನಿಧಾನಕ್ಕೆ ಹೋಗೋದು.
ಯಾವುದು ಕೂಡ ಒಂದೇ ಸರಿ ಸಡನ್ನಾಗಿ ಕಡಿಮೆ ಆಗೋದಿಲ್ಲ, ಯಾವುದೂ ಕೂಡ ನಮ್ಮ ಪ್ರಯತ್ನ ಇರಬೇಕಷ್ಟೆ. ಓಕೆ, ಬಾಯ್.